ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಸರ್ಕ್ಯೂಟ್ಸ್ ಮೇಲೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ವಿಟಿಯು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಪ್ರತಿ ವರ್ಷನೂ ಕೂಡ ಕ್ವಶನ್ಸ್ ರಿಪೀಟ್ ಆಗ್ತಾ ಇರ್ತವೆ. ಸೊ ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಒಂದು ಗ್ರಾಫ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಗ್ರಾಫ್ ಅನ್ನ ಜಿ ಅಂತ ಅನ್ಕೊಳ್ಳಿ. ಸೊ ಆ ಗ್ರಾಫ್ ಇಂದ ಸ್ಪ್ಯಾನಿಂಗ್ ಟ್ರೀ ಅನ್ನು ಕೊಟ್ಟಿರ್ತಾರೆ, ಇದನ್ನ ಟಿ ಅಂತ ಅನ್ಕೊಳ್ಳಿ, ಸರಿನಾ? ಒಂದು ಗ್ರಾಫ್ ಅನ್ನ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಆ ಒಂದು ಗ್ರಾಫಿನ ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಟಿರ್ತಾರೆ. ಫಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಂತ ಅಂದ್ರೆ ಏನು ಅಂತ ತಿಳ್ಕೊಂತ ಹೋಗೋಣ. ಈಗ ನನ್ನ ಹತ್ರ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಈ ತರದ್ದೊಂದು ಗ್ರಾಫ್ ಇದೆ. ಈಗ ಈ ಗ್ರಾಫ್ ಅಲ್ಲಿ ನಾನು ಏನಾದ್ರೂ ಸ್ಪ್ಯಾನಿಂಗ್ ಟ್ರೀ ಅನ್ನ ಬರಿಬೇಕು ಅಂತಂದ್ರೆ ಫಸ್ಟ್ ಕಂಡೀಷನ್ ಏನು? ಇಲ್ಲಿ ಯಾವ ಯಾವ ವರ್ಟೆಕ್ಸ್ಗಳಿದಾವೆ ಅವುಗಳು ಎಲ್ಲವೂ ಕೂಡ ಯೂಸ್ ಆಗಿರಬೇಕು. ಸೊ ಇವಾಗ 1 2 3 4 ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ಇಲ್ಲೂ ಕೂಡ ಆ 4 ವರ್ಟೆಕ್ಸ್ಗಳು ಯೂಸ್ ಆಗಬೇಕು ಸ್ಪ್ಯಾನಿಂಗ್ ಟ್ರೀಯಲ್ಲಿ. ಎರಡನೇ ಕಂಡೀಷನ್ ಏನು? ಕನೆಕ್ಟೆಡ್ ಆಗಿರಬೇಕು. ಕನೆಕ್ಟೆಡ್ ಅಂತಂದ್ರೇನು? ಈಗ ನೋಡಿ, ಈ ಒಂದು ಎಡ್ಜನ್ನ ನಾನು ಇಲ್ಲಿ ಜಾಯಿನ್ ಮಾಡ್ತೀನಿ, ಈ ಒಂದು ಎಡ್ಜನ್ನ ಇಲ್ಲಿ ಜಾಯಿನ್ ಮಾಡ್ತೀನಿ, ಈ ಒಂದು ಎಡ್ಜನ್ನ ಇಲ್ಲಿ ಜಾಯಿನ್ ಮಾಡ್ತೀನಿ. ಇದು ಕನೆಕ್ಟೆಡ್ ಗ್ರಾಫಾ? ಎಸ್. ಯಾಕೆ? ಈಗ ಇದನ್ನ ವರ್ಟೆಕ್ಸ್ ಎ ಅನ್ಕೊಳ್ಳಿ, ಬಿ ಅಂತ ಅನ್ಕೊಳ್ಳಿ, ಸಿ ಅಂತ ಅನ್ಕೊಳ್ಳಿ, ಡಿ ಅಂತ ಅನ್ಕೊಳ್ಳಿ. ಎ ಇಂದ ನಾನು ಉಳಿದಿರುವಂತ ಎಲ್ಲಾ ವರ್ಟಿಸಿಸ್ ಗಳಿಗೂ ಕೂಡ ಹೋಗ್ಬೋದು. ಡೈರೆಕ್ಟ್ ಆಗಿ ಹೋಗಕ್ ಆಗದೆ ಇದ್ರು ಕೂಡ ಹೆಂಗಾದ್ರೂ ಹೋಗ್ಬೋದು. ಎ ಇಂದ ಬಿಗ್ ಡೈರೆಕ್ಟ್ ಆಗಿ ಹೋಗ್ಬೋದು. ಎ ಇಂದ ಡಿಗ್ ಹೋಗ್ಬೇಕು ಅಂದ್ರೆ ಎ ಇಂದ ಬಿಗ್ ಹೋಗಿ ಡಿಗ್ ಹೋಗ್ಬೋದು. ಏನಾದ್ರೂ ಸಿಗ್ ಹೋಗ್ಬೇಕು ಅಂದ್ರೆ ಎ ಇಂದ ಬಿಗ್ ಹೋಗಿ ಡಿಗ್ ಹೋಗಿ ಸಿಗ್ ಹೋಗ್ಬೋದು. ಒಟ್ಟಿನ ಕನೆಕ್ಟಿವಿಟಿ ಇರ್ಬೇಕಷ್ಟೇ. ಅದನ್ನ ಏನಂತ ಕರಿತೀವಿ? ಕನೆಕ್ಟೆಡ್ ಗ್ರಾಫ್ಸ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಎಡ್ಜಾರು ಕನೆಕ್ಟ್ ಆಗಿರ್ಬೇಕು. ಅವಾಗಲೇ ಅಲ್ವಾ ಕನೆಕ್ಟಿವಿಟಿ ನಮಗೆ ಸಿಗೋದು. ಅಟ್ಲೀಸ್ಟ್ ಒಂದ್ ಎಡ್ಜಾರು ಕನೆಕ್ಟ್ ಆಗಿದ್ರೆ ನಮಗೆ ಕನೆಕ್ಟಿವಿಟಿ ಸಿಗ್ತಾ ಹೋಗುತ್ತೆ. ಇದೊಂದೇನ ಸ್ಪ್ಯಾನಿಂಗ್ ಟ್ರೀ ಬರೋದು? ಇಲ್ಲ, ಡಿಫ್ರೆಂಟ್ ಬರ್ತವೆ. ನೋಡಿ, ಈ ತರನೂ ಕೂಡ ಬರ್ಬೋದಲ್ವಾ? ಇಲ್ಲೊಂದು ವರ್ಟೆಕ್ಸ್ ಯೂಸ್ ಆಯ್ತು, ಇಲ್ಲೊಂದು ವರ್ಟೆಕ್ಸ್ ಯೂಸ್ ಆಯ್ತು, ಇಲ್ಲೊಂದು ವರ್ಟೆಕ್ಸ್ ಯೂಸ್ ಆಯ್ತು, ಇಲ್ಲೊಂದು ವರ್ಟೆಕ್ಸ್ ಯೂಸ್ ಆಯ್ತು. ನೋಡಿ, ಎಲ್ಲ ವರ್ಟೆಕ್ಸ್ ಯೂಸ್ ಆಗಿದಾವ. ನೆಕ್ಸ್ಟ್ ಇನ್ನೂ ಒಂಥರ ಬರ್ಬೋದು, ಈ ತರ ಬರ್ಬೋದು ಅಲ್ವಾ? ಈ ತರನೂ ಕೂಡ ಬರ್ಬೋದು, ಈ ತರನೂ ಕೂಡ ಬರ್ಬೋದು. ಸೊ ಹಾಗಾಗಿ ಡಿಫ್ರೆಂಟ್ ಆಗಿರುವಂತಹ ನಾವು ಸ್ಪ್ಯಾನಿಂಗ್ ಟ್ರೀ ಅನ್ನ ಡಿಸೈನ್ ಮಾಡ್ಬೋದು ಒಂದು ಗ್ರಾಫ್ಗೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ಅವರೇ ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಬಿಡ್ತಾರೆ ಅಲ್ವಾ? ಎಷ್ಟೊಂದು ಸ್ಪ್ಯಾನಿಂಗ್ ಟ್ರೀ ಬರ್ತವೆ, ನೀವು ಮಾಡಿರೋದಕ್ಕೆ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಅವರೇ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಬಿಟ್ಟು ಅದಕ್ಕೆ ಸಾಲ್ವ್ ಮಾಡ್ರಿ ಅಂತ ಕೊಡ್ತಾರೆ. ನೋಡಿ, ಇಲ್ಲಿ ಸ್ಪ್ಯಾನಿಂಗ್ ಟ್ರೀನ ಎಸ್. ಯಾಕೆ? ನೋಡಿ, ಇಲ್ಲಿ ಯಾವ್ಯಾವ ವರ್ಟೆಕ್ಸ್ ಗಳಿದಾವೆ? V1 ವರ್ಟೆಕ್ಸ್ ಇದೆ, V2 ಇದೆ, ನೆಕ್ಸ್ಟ್ V3 ಇದೆ, V4 ಇದೆ, V5 ಇದೆ, V6 ಇದೆ, V7 ಇದೆ. ಎಲ್ಲಾ ವರ್ಟೆಕ್ಸ್ ಗಳು ಯೂಸ್ ಆಗಿರ್ಬೇಕು. V1 ಯೂಸ್ ಆಗಿದೆ, V2 ಯೂಸ್ ಆಗಿದೆ, V3 ಯೂಸ್ ಆಗಿದೆ, V4 ಯೂಸ್ ಆಗಿದೆ, V5 ಯೂಸ್ ಆಗಿದೆ, V6 ಯೂಸ್ ಆಗಿದೆ, V7 ಯೂಸ್ ಆಗಿದೆ. ಸೊ ಇಲ್ಲಿರುವಂತ ಎಲ್ಲಾ ವರ್ಟೆಕ್ಸ್ ಗಳು ಯೂಸ್ ಆಗಿದ್ದಾವೆ. ಈಗ ಕನೆಕ್ಟಿವಿಟಿ ಇದೆಯಾ? ಎಸ್. ಸೊ V1 ಇಂದ ನಾನು V4 ಹೋಗ್ಬೋದು, V1 ಇಂದ ಹಿಂಗೋಗಿ V2 ಹೋಗ್ಬೋದು, V1 ಇಂದ ಹಿಂಗೋಗಿ V3 ಹೋಗ್ಬೋದು, V7 ಹೋಗ್ಬೋದು, V8 ಹೋಗ್ಬೋದು, V5 ಹೋಗ್ಬೋದು. ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಎಲ್ಲಾ ವರ್ಟೆಕ್ಸ್ ಇಂದ ಕನೆಕ್ಟಿವಿಟಿ ಇದೆ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, ಫಂಡಮೆಂಟಲ್ ಕಟ್ ಸೆಟ್ಸ್ ಅಂತ ಅಂದ್ರೇನು, ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂತ ಅಂದ್ರೇನು ಅಂತ ಬೇಸಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಫಂಡಮೆಂಟಲ್ ಕಟ್ ಸೆಟ್ಸ್ ಅಂತ ಅಂದ್ರೇನು? ಇಲ್ಲಿ ನಾವು ಬ್ರಾಂಚಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಸರಿನಾ? ಬ್ರಾಂಚಸ್ ಅಂತ ಅಂದ್ರೆ ಏನು? ವೆರಿ ಸಿಂಪಲ್. ಈಗ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಆ ಗ್ರಾಫ್ ಇಂದ ನಾನು ಏನ್ ಮಾಡಿದೆ? ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೆ. ಇದೇ ಗ್ರಾಫ್ ಅಲ್ಲಿ ಇರುವಂತ ಎಡ್ಜಸ್ ಮತ್ತೆ ವರ್ಟಿಸಿಸ್ ಗಳನ್ನೇ ಅಲ್ವಾ ನಾನು ಯೂಸ್ ಮಾಡಿರೋದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ. ಎಸ್. ಸೊ ಈ ಗ್ರಾಫ್ ಅಲ್ಲಿ ಇರುವಂತಹ ಎಡ್ಜಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾನು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಸೊ ಈ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯಾವ ಎಡ್ಜ್ ಗಳಿದಾವೆ ಅವೆಲ್ಲ ಕೂಡ ಬ್ರಾಂಚಸ್ ಅಂತ ಕನ್ಸಿಡರ್ ಆಗ್ತವೆ, ಸರಿನಾ? ಏನು? ಎಡ್ಜಸ್ ದಟ್ ಆರ್ ಯೂಸ್ಡ್ ಇನ್ ದ ಸ್ಪ್ಯಾನಿಂಗ್ ಟ್ರೀ, ಸರಿನಾ? ಸೊ ಈ ಗ್ರಾಫ್ ಅಲ್ಲಿ ಇರುವಂತ ಎಡ್ಜಸ್ ಅನ್ನ ಸ್ಪ್ಯಾನಿಂಗ್ ಟ್ರೀ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯೂಸ್ ಮಾಡಿದೀವಲ್ಲ, ಆ ಎಲ್ಲಾ ಎಡ್ಜಸ್ ಅನ್ನ ಬ್ರಾಂಚಸ್ ಅಂತೀವಿ. ಯಾವ್ಯಾವ ಎಡ್ಜ್ ಯೂಸ್ ಆಗಿರೋದು? E4, E5, E11, E12, E7, E8. ಸೊ ಅದಷ್ಟನ್ನು ಕೂಡ ಇಲ್ಲಿ ಬರ್ಕೊಳ್ಳಿ. E4 ಯೂಸ್ ಆಗಿದೆ, E5 ಯೂಸ್ ಆಗಿದೆ, E11 ಯೂಸ್ ಆಗಿದೆ, E12 ಯೂಸ್ ಆಗಿದೆ, ನೆಕ್ಸ್ಟ್ E7 ಯೂಸ್ ಆಗಿದೆ, E8 ಯೂಸ್ ಆಗಿದೆ. ಇವೆಲ್ಲವೂ ಕೂಡ ಏನು? ಬ್ರಾಂಚಸ್. ಹಾಗಾದ್ರೆ ಉಳಿದಿರುವಂತ ಎಡ್ಜಸ್ಗಳು ಅಂದ್ರೆ ಇವಾಗ E1 ಅನ್ನ ನಾವು ಯೂಸ್ ಮಾಡಿಲ್ಲ, E2 ಯೂಸ್ ಮಾಡಿಲ್ಲ, E3 ಯೂಸ್ ಮಾಡಿಲ್ಲ, E6 ಯೂಸ್ ಮಾಡಿಲ್ಲ, E9 ಯೂಸ್ ಮಾಡಿಲ್ಲ, E10 ಯೂಸ್ ಮಾಡಿಲ್ಲ. ಇವುಗಳನ್ನ ಏನಂತ ಕರಿಬೇಕು? ಇವುಗಳನ್ನ ನಾವು ಕಾರ್ಡ್ಸ್ ಅಂತ ಕರಿತೀವಿ. ಸೊ ಅವುಗಳು ಸರ್ಕ್ಯೂಟ್ಸ್ ಅನ್ನ ಬರಿಬೇಕಾದ್ರೆ ಹೆಲ್ಪ್ ಆಗ್ತವೆ, ಸರಿನಾ? ಸೊ ಕಾರ್ಡ್ಸ್ ಅಂತ ಕರಿತೀವಿ. ಯಾವ್ಯಾವ ಯೂಸ್ ಆಗಿಲ್ಲ? E1 ಯೂಸ್ ಆಗಿಲ್ಲ, E2 ಯೂಸ್ ಆಗಿಲ್ಲ, E3 ಯೂಸ್ ಆಗಿಲ್ಲ, ನೆಕ್ಸ್ಟ್ E6 ಯೂಸ್ ಆಗಿಲ್ಲ, E9 ಯೂಸ್ ಆಗಿಲ್ಲ, E10 ಯೂಸ್ ಆಗಿಲ್ಲ, ಸರಿನಾ? ಸೊ ನಾವೆರಡನ್ನು ಕೂಡ ಸೇರಿಸಿದಾಗ ಏನಾಗಬೇಕು? ಎಲ್ಲಾ ಎಡ್ಜಸ್ಗಳು ಬಂದಂಗ ಆಗ್ಬೇಕು. ನೋಡಿ, ಇವಾಗ E1 ಯೂಸ್ ಆಗಿರಲಿಲ್ಲ, E2 ಯೂಸ್ ಆಗಿಲ್ಲ, E3 ಯೂಸ್ ಆಗಿಲ್ಲ, E6, E9, E10. ಸೊ ಯಾವ್ಯಾವ ಯೂಸ್ ಆಗಿಲ್ಲ ಅವೆಲ್ಲ ಕಾರ್ಡ್ಸ್ ಆಗ್ತವೆ. ಯಾವ್ಯಾವ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯೂಸ್ ಮಾಡಿದೀವಿ ಆ ಎಡ್ಜಸ್ ಗಳೆಲ್ಲ ಬ್ರಾಂಚಸ್ ಆಗ್ತವೆ. ಸೊ ಇವಾಗ ಒಂದೊಂದನ್ನೇ ಬರಿತಾ ಹೋಗೋಣ. ಫಸ್ಟ್ ಫಂಡಮೆಂಟಲ್ ಕಟ್ ಸೆಟ್ಸ್ ಅನ್ನ ಬರಿಬೇಕು.
ಎರಡು ಕಾಲಮನ್ನು ಮಾಡ್ಕೊಳ್ಳಿ. ಒಂದು ಬ್ರಾಂಚಸ್ದು, ಇನ್ನೊಂದು ಫಂಡಮೆಂಟಲ್ ಕಟ್ ಸೆಟ್ಸ್. ಫಂಡಮೆಂಟಲ್ ಕಟ್ ಸೆಟ್ಸ್. ಈಗ ಯಾವ್ಯಾವ ಬ್ರಾಂಚಸ್ಸಲ್ಲಿ ಇರುವಂಥ ಎಡ್ಜಸ್ ಇದಾವೆ ಅವನ್ನೆಲ್ಲವನ್ನು ಬರೀರಿ. E4 ಇದೆ, ನೆಕ್ಸ್ಟ್ E5 ಇದೆ, ಇದೇ ಆರ್ಡ್ರಲ್ಲಿ ಬರಿಬೇಕು ಅಂತ ಏನಿಲ್ಲ. E11 ಇದೆ, E12 ಇದೆ, ನೆಕ್ಸ್ಟ್ E7 ಇದೆ, E8 ಇದೆ. ಸರಿನಾ? ಎಲ್ಲ ಎಡ್ಜಸ್ ಅನ್ನು ಕೂಡ ಬರ್ದಿದ್ವಿ. ಈಗ ಫಸ್ಟ್ ಏನು ಮಾಡ್ತೀನಿ, ಇದನ್ನ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಂತೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಸರಿನಾ? ಇದನ್ನ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಂತೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಸರಿನಾ? ಸೊ ಇದ್ಯಾವ್ದು, ಇದು ವರ್ಟೆಕ್ಸ್ V1, ಇದು ವರ್ಟೆಕ್ಸ್ V2, ಇದು ವರ್ಟೆಕ್ಸ್ V3, V4, V5, V6, V7. ಸೊ ಇದು ಎಡ್ಜ್ 4, ಎಡ್ಜ್ 5, ಎಡ್ಜ್ 11, ಎಡ್ಜ್ 12, ಎಡ್ಜ್ 7, ಎಡ್ಜ್ 8. ಸೊ ಈಗ ಮೊದಲನೇದು ಯಾವುದಿರೋದು ಎಡ್ಜ್ 4 ಇದೆ. ಸೊ ಈಗ ಏನು ಮಾಡಬೇಕು, ಆ ಎಡ್ಜ್ 4 ಅನ್ನು ತೆಗೆದಾಕಬೇಕು. ಸರಿನಾ? ಸೊ ಇಲ್ಲಿ ಎಡ್ಜ್ 4 ಇತ್ತು, ಆ ಎಡ್ಜ್ 4 ಅನ್ನು ತೆಗೆದಾಕ್ದೆ. ಈಗೇನಾಯ್ತು, ವರ್ಟೆಕ್ಸ್ V1 ಸಪ್ರೇಟ್ ಆಯಿತು, ಇನ್ನು ಉಳಿದಿರೋದೆಲ್ಲ ಸಪ್ರೇಟ್ ಆಯಿತು. ಕನೆಕ್ಟೆಡ್ ಆಗಿದ್ದಂತಹ ಗ್ರಾಫು ಡಿಸ್ಕನೆಕ್ಟ್ ಆಯಿತು. ಸರಿನಾ? ನನಗೆ ಈಗ V1ಗೆ ಹೋಗೋದಕ್ಕಾಗಲ್ಲ, ಎಡ್ಜ್ ಇಲ್ಲ. ಈಗ ಏನಾಯಿತು, ಇದು ಸಪ್ರೇಟ್ ಕಾಂಪೋನೆಂಟ್, ಇದು ಸಪ್ರೇಟ್ ಕಾಂಪೋನೆಂಟ್. ಈಗ ನಾನು ಏನು ಮಾಡಬೇಕು ಅಂತಂದರೆ, ಈ ಫಂಡಮೆಂಟಲ್ ಕಟ್ ಸೆಟ್ಗಳಲ್ಲಿ ಯಾವ ಎಡ್ಜ್ಗಳು ಇವು ಇದನ್ನ ಮತ್ತೆ ಇದನ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಅವುಗಳನ್ನ ನಾನು ತೆಗೆದಾಕಿ ಇಲ್ಲಿ ಬರಿತಾ ಹೋಗ್ಬೇಕು. ಅಂದರೆ ನೀಟಾಗಿ ನೋಡ್ಕೊಳ್ಳಿ. ಎಡ್ಜ್ 2 ಇದೆ. ಸೊ V1 ಇಂದ V3 ಮಧ್ಯೆ ಎಡ್ಜ್ 2 ಇದೆ. ಸೊ ನಾನು ಏನಾದರೂ ಆ ಎಡ್ಜ್ 2 ಅನ್ನು ಯೂಸ್ ಮಾಡಿದ್ರೆ ಈ ಒಂದು ಸಪ್ರೇಟ್ ಆಗಿರೋ ಕಾಂಪೋನೆಂಟ್ ಮತ್ತೆ ಈ ಸಪ್ರೇಟ್ ಆಗಿರೋ ಕಾಂಪೋನೆಂಟ್ ಎರಡು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ನೋಡಿ, ಇಲ್ಲಿ ಕನೆಕ್ಟ್ ಆದಂಗೆ ಆಯ್ತಾ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, E2 ಅನ್ನ ಇಲ್ಲಿ ಬರ್ಕೊಳ್ಳಿ, ಅಂದರೆ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ನಾನೇನಾದ್ರೂ ಕೂಡ ಇಲ್ಲೇ E4 ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಇವಾಗ ಏನಾಗುತ್ತೆ, ಕನೆಕ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ E4 ಅಂತ ಕೂಡ ಬರೀಬೇಕು ಅಂತಂದ್ರೆ ತೆಗೆದಾಕ್ತಾ ಇದೀನಿ. ನೆಕ್ಸ್ಟ್ E1 ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಈ ತರ ಯೂಸ್ ಮಾಡಿದ್ರು ಕೂಡ ಈ ಡಿಸ್ಕನೆಕ್ಟೆಡ್ ಆಗಿರುವಂತ ಕಾಂಪೋನೆಂಟ್ ಕನೆಕ್ಟ್ ಆಗ್ಬಿಡುತ್ತಾ ಇಲ್ಲಿ ಈ ಒಂದು ಪಾರ್ಟ್ ಜೊತೆಗೆ. ಎಸ್. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಎಡ್ಜ್ E1 ಅಂತ ಬರಿಬೇಕು. ಮೂರೇ ಇರೋದಾ? ಎಸ್. ನೋಡಿ, ಇಲ್ಲಿಂದ ಹಿಂಗ್ ಕನೆಕ್ಷನ್ ಕೊಡ್ಬೋದು, ಇಲ್ಲಿಂದ ಹಿಂಗ್ ಕನೆಕ್ಷನ್ ಕೊಡ್ಬೋದು, ಇಲ್ಲಿಂದ ಹಿಂಗ್ ಕನೆಕ್ಷನ್ ಕೊಡ್ಬೋದು. ಸೊ ಇವಾಗ ಅಷ್ಟನ್ನು ಕೂಡ ತೆಗೆದಾಕಿದೀನಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವುದು, ಎಡ್ಜ್ E5. ಸೊ ಎಡ್ಜ್ E5 ಅನ್ನ ತೆಗೆದಾಕ್ತೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ V2 ವರ್ಟೆಕ್ಸ್ ಸಪರೇಟ್ ಕಾಂಪೋನೆಂಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಸಪರೇಟ್ ಕಾಂಪೋನೆಂಟ್, ಎರಡು ಕೂಡ ಡಿಸ್ಕನೆಕ್ಟ್ ಆದವು. ಈಗ V2 ನಾನೇನಾದ್ರೂ ಇದು ಕನೆಕ್ಟ್ ಮಾಡಬೇಕು ಅಂತಂದ್ರೆ ಯಾವ್ಯಾವ ಎಡ್ಜಸ್ ಯೂಸ್ ಆಗ್ತವೆ ಅವುಗಳನ್ನೆಲ್ಲವನ್ನು ತೆಗೆದಾಕ್ಬಿಡೋದು. ಯಾವ್ಯಾವ ಯೂಸ್ ಆಗ್ತವೆ ನೋಡಿ, V2 ಇಂದ ಈ ತರ ಒಂದು ಎಡ್ಜನ್ನ ಏನಾದ್ರೂ ನಾನು ಜಾಯಿನ್ ಮಾಡಿದ್ರೆ ಇವೆರಡು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ಸೊ ಯಾವ್ದಾದ್ರು ಎಡ್ಜು, ಎಡ್ಜ್ E1. ನೆಕ್ಸ್ಟ್ ನಾನೇನಾದ್ರೂ ಕೂಡ ಈ ತರ ಒಂದು ಎಡ್ಜನ್ನ ಹೇಳಿದ್ರೆ ನೋಡಿ, ಇಲ್ಲಿ ಈ ತರ ಎಡ್ಜ್ ಇದೆಯಾ? ಎಸ್. ಸೊ ಅದನ್ನ ಯೂಸ್ ಮಾಡಿದ್ರೆ ಇದು ಕನೆಕ್ಟ್ ಆಗ್ಬಿಡುತ್ತೆ. ಯಾವ್ದದು, ಎಡ್ಜ್ E5. ನೆಕ್ಸ್ಟ್ ಇದ್ರಲ್ಲಿ ನೋಡಿ, ಈ E3 ಅನ್ನ ಯೂಸ್ ಮಾಡಿದ್ರು ಕೂಡ ಏನಾಗುತ್ತೆ, ಕನೆಕ್ಟ್ ಆಗ್ಬಿಡುತ್ತೆ. ಸರಿನಾ? ಅದಕ್ಕೋಸ್ಕರ E3 ಅನ್ನು ಕೂಡ ತೆಗೆದಾಕ್ಬೇಕು. ಯಾವ ಎಡ್ಜಸ್ ಡಿಸ್ಕನೆಕ್ಟೆಡ್ ಕಾಂಪೋನೆಂಟ್ಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗ್ಬಹುದು ಅವುಗಳನ್ನ ಅಷ್ಟನ್ನು ಕೂಡ ತೆಗೆದಾಕದಷ್ಟೇ ಕೆಲಸ. E5. ನೆಕ್ಸ್ಟ್ ಯಾವುದು, E11. ಸೊ E11 ಎಡ್ಜನ್ನ ತೆಗೆದಾಕಿದ್ರೆ V3 ಡಿಫ್ರೆಂಟ್ ಕಾಂಪೋನೆಂಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಡಿಫ್ರೆಂಟ್ ಕಾಂಪೋನೆಂಟ್. ಯಾವ್ಯಾವ ಹೆಲ್ಪ್ ಮಾಡ್ಬೋದು, E2 ಹೆಲ್ಪ್ ಮಾಡ್ಬೋದು, E11 ಹೆಲ್ಪ್ ಮಾಡ್ಬೋದು, E6 ಹೆಲ್ಪ್ ಮಾಡ್ಬೋದು. ಸರಿನಾ? ಕನೆಕ್ಟ್ ಆಗೋದಕ್ಕೆ E2, E11, E6 ಹೆಲ್ಪ್ ಮಾಡ್ಬೋದು. ಅವುಗಳನ್ನ ಬರ್ಕೊಳ್ಳಿ. E2 ಹೆಲ್ಪ್ ಮಾಡ್ಬೋದು, E11 ಹೆಲ್ಪ್ ಮಾಡ್ಬೋದು, E6 ಹೆಲ್ಪ್ ಮಾಡ್ಬೋದು. ಸರಿನಾ? ಈ ತರ E2 ಹೆಲ್ಪ್ ಮಾಡ್ಬೋದು. ಈ ತರ ಏನಾದ್ರು ಬಂದ್ರೆ, ಈ ತರ ಬಂದ್ರೆ E11 ಹೆಲ್ಪ್ ಮಾಡುತ್ತೆ, ಈ ತರ ಬಂದ್ರೆ E6 ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಆ ಮೂರನ್ನು ಕೂಡ ನಾನು ತೆಗೆದಾಕಿದ್ದೀನಿ, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಯಾವುದು, E12. ಸೊ E12 ಅನ್ನ ತೆಗೆದಾಕ್ದೆ ಅಂದ್ರೆ V5 ವಿಲ್ ಬಿ ದ ಡಿಫರೆಂಟ್ ಕಾಂಪೋನೆಂಟ್, ಇನ್ನು ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೋನೆಂಟ್. ಸೊ V5 ಇಂದ ನಾನು E3 ಅನ್ನ E3 ಎಡ್ಜ್ ಅನ್ನ ನಾನೇನಾದ್ರೂ ಯೂಸ್ ಮಾಡಿದ್ರೆ ಕನೆಕ್ಟ್ ಆಗ್ಬಿಡುತ್ತೆ. ಸೊ E3 ಎಡ್ಜ್ ಅನ್ನ ತೆಗೆದಾಕ್ಬೇಕು. ನೆಕ್ಸ್ಟ್ ನಾನೇನಾದ್ರೂ E12 ಯೂಸ್ ಮಾಡಿದ್ರು ಕೂಡ ನನಗೆ ಕನೆಕ್ಟ್ ಆಗುತ್ತೆ. ಸೊ E12 ಅನ್ನು ಕೂಡ ತೆಗೆದಾಕ್ಬೇಕು. ನೆಕ್ಸ್ಟ್ E9 ಅನ್ನ ಯೂಸ್ ಮಾಡಿದ್ರೆ, E9 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ಸೊ E9 ಅನ್ನು ಕೂಡ ತೆಗೆದಾಕ್ತೀನಿ. ನೆಕ್ಸ್ಟ್ E7. ಸೊ E7 ಎಡ್ಜ್ ಅನ್ನ ನಾನೇನಾದ್ರೂ ತೆಗೆದಾಕಿದ್ರೆ V6 ವಿಲ್ ಬಿ ದ ಡಿಫರೆಂಟ್ ಕಾಂಪೋನೆಂಟ್, ಇನ್ನು ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೋನೆಂಟ್. ಸೊ ಇವಾಗ E6 ಹೆಲ್ಪ್ ಮಾಡ್ಬೋದು, E7 ಹೆಲ್ಪ್ ಮಾಡ್ಬೋದು, E10 ಹೆಲ್ಪ್ ಮಾಡ್ಬೋದು. ಸರಿನಾ? ನೋಡಿ, E6 ಹೆಲ್ಪ್ ಮಾಡ್ಬೋದು, E7 ಹೆಲ್ಪ್ ಮಾಡ್ಬೋದು, ಇಲ್ಲ E10 ಹೆಲ್ಪ್ ಮಾಡ್ಬೋದು ಕನೆಕ್ಟ್ ಆಗೋದಕ್ಕೆ. ಸೊ E6, E7 ಮತ್ತೆ E10 ಅಂತ ಬರೀರಿ. ನೆಕ್ಸ್ಟ್ ಲಾಸ್ಟ್ ಒನ್, ನಾನೇನಾದ್ರೂ E8 ಎಡ್ಜ್ ಅನ್ನ ತೆಗೆದ್ರೆ V7 ಡಿಫರೆಂಟ್ ಕಾಂಪೋನೆಂಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೋನೆಂಟ್. ಸೊ ಇವಾಗ E10 ಯೂಸ್ ಮಾಡ್ಬೋದು, E8 ಯೂಸ್ ಮಾಡ್ಬೋದು, E9 ಯೂಸ್ ಮಾಡ್ಬೋದು. E10,
E8 ಮತ್ತೆ E7 ಅನ್ನ ಏನಾದರೂ ಯೂಸ್ ಮಾಡಿದ್ರೆ E9 ಅನ್ನ ಏನಾದರೂ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಕನೆಕ್ಟೆಡ್ ಕಾಂಪೋನೆಂಟ್ಗಳಾಗ್ತವೆ. ಸೊ ಅವಾಗ ಅದನ್ನ ತೆಗ್ದಾಕ್ಬೇಕು. ಸೊ E8 ಅನ್ನ ತೆಗ್ದಾಕನ, E10 ಅನ್ನ ತೆಗ್ದಾಕನ, E9 ಅನ್ನ ತೆಗ್ದಾಕನ. ಸರಿನಾ? ಎಸ್. ಸೊ ಇವಾಗ ಏನ್ ಮಾಡಿದ್ವಿ ನಾವು, ಕನೆಕ್ಟ್ ಆಗಕ್ ಬಿಡಬಾರ್ದು ಅಷ್ಟೇ. ಡಿಸ್ಕನೆಕ್ಟ್ ಆಗಿರುವಂತಹ ಕಾಂಪೋನೆಂಟ್ಗಳನ್ನ ಕನೆಕ್ಟ್ ಆಗಕ್ ಬಿಡಬಾರ್ದು. ಯಾವ್ಯಾವ ಎಡ್ಜಸ್ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗಬಹುದು ಅವುಗಳನ್ನ ಅಷ್ಟನ್ನು ಕೂಡ ತೆಗೆದಾಕದಷ್ಟೇ. ನೆಕ್ಸ್ಟ್ ಲಾಸ್ಟ್ ಒನ್ ಕಾರ್ಡ್ಸ್ ಅಂತ ಬರೆಯೋಣ. ನೆಕ್ಸ್ಟ್ ಫಂಡಮೆಂಟಲ್ ಸರ್ಕ್ಯೂಟ್ಸ್. ಸೊ ಹೆಸರೇ ಹೇಳ್ತಾ ಇದೆ, ಸರ್ಕ್ಯೂಟ್ ಅಂತ ಅಂದ್ರೇನು, ಒಂದು ಕ್ಲೋಸ್ಡ್ ಸರ್ಫೇಸ್ ಅಥವಾ ಸೈಕಲ್ ಇದ್ದಂಗೆ. ಸರಿ, ಏನು ಕ್ಲೋಸ್ಡ್ ಸರ್ಫೇಸ್. ಈಗ ಇದನ್ನೇ ಆಸ್ ಇಟ್ ಈಸ್ ಬರ್ಕೊಂತೀನಿ. ಈಗ ನೋಡಿ, ಎಡ್ಜಸ್ ಅನ್ನು ಕೂಡ ನಾನು ಬರ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಎಡ್ಜ್ E1 ಅಲ್ವಾ ಮೊದಲನೇ ಕಾರ್ಡ್ ಇರೋದು. ಸೊ ಅದನ್ನ ಜಾಯಿನ್ ಮಾಡಿ, ಎಡ್ಜ್ E1 ಇಲ್ಲೇ ಅಲ್ವಾ ಬರೋದು, ಎಡ್ಜ್ E1. ಎಸ್. ಸೊ ಈಗ ಏನಾಯ್ತು, ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತು. ಅದನ್ನೇ ಅಲ್ವಾ ನಾವು ಸರ್ಕ್ಯೂಟ್ ಅಥವಾ ಸೈಕಲ್ ಅಂತ ಕರೆಯೋದು. ಎಸ್. ಸೊ ಇವಾಗ ಏನ್ ಮಾಡ್ಬೇಕು, ಆ ಸರ್ಕ್ಯೂಟ್ ಅಥವಾ ಸೈಕಲ್ ಫಾರ್ಮೇಶನ್ ಆಗೋದಕ್ಕೆ ಯಾವ ಒಂದು ಎಡ್ಜಸ್ ಹೆಲ್ಪ್ ಮಾಡಿದ ಅವಷ್ಟನ್ನು ಕೂಡ ಬರೀರಿ. ಯಾವ್ಯಾವು ಎಡ್ಜ್ E1 ಹೆಲ್ಪ್ ಆಗಿದೆ, E4 ಮತ್ತೆ E5 ಈ ತರ. ನೆಕ್ಸ್ಟ್ ಎಡ್ಜ್ E2 ನಾನು ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಎಡ್ಜ್ E2 ಎಲ್ಲಿದೆ, ಇಲ್ಲಿದೆ. ಸೊ ಎಡ್ಜ್ E2 ಯೂಸ್ ಮಾಡಿದ್ರೆ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತಾ. ಎಸ್. E2 E4 ಮತ್ತೆ E11 E2 E4 ಮತ್ತೆ E11 ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಮಾಡಿದ್ದೇವೆ. ನೆಕ್ಸ್ಟ್ E3 ಎಡ್ಜ್ ಇಲ್ಲಿ ಬರುತ್ತೆ. ಸೊ ಯಾವ್ಯಾವ ಫಾರ್ಮ್ ಮಾಡ್ತವೆ ಕ್ಲೋಸ್ಡ್ ಸರ್ಫೇಸ್ ಅನ್ನ, E12 E5 E3. ಸೊ E12 E5 ಮತ್ತೆ E3. ಸರಿನಾ? ನೆಕ್ಸ್ಟ್ E6 ಎಡ್ಜ್. ಸೊ E6 ಎಡ್ಜ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತು. E11 ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತು. ಯಾವ್ಯಾವ ಯೂಸ್ ಆಯ್ತವೆ, E11 E6 ಮತ್ತೆ E7 ಯೂಸ್ ಆಯ್ತು. ನೆಕ್ಸ್ಟ್ E9. ಸೊ E9 ಅಂತಂದ್ರೆ ಎಡ್ಜ್ 9 ಅನ್ನ ಯೂಸ್ ಮಾಡಿದ್ರೆ ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತು. ಯಾವ್ಯಾವ್ದು ಯೂಸ್ ಆಗಿರೋದು, E12 ಯೂಸ್ ಆಗಿದೆ, E8 ಯೂಸ್ ಆಗಿದೆ, E9 ಯೂಸ್ ಆಗಿದೆ. ಸರಿನಾ? ಲಾಸ್ಟ್ ಒನ್ E10 ಅನ್ನ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲೇನಾಯ್ತು, ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತು. ಸೊ ಯಾವ್ಯಾವ್ದು, E7 ಎಡ್ಜ್ ಯೂಸ್ ಆಗಿದೆ, E10 ಎಡ್ಜ್ ಯೂಸ್ ಆಗಿದೆ, ಮತ್ತೆ E8 ಎಡ್ಜ್ ಯೂಸ್ ಆಗಿದೆ. ಸೊ ಈ ತರ ನಾವು ಬರಿತಾ ಹೋಗ್ಬೇಕು. ಯಾವ ಒಂದು ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಸರ್ಕ್ಯೂಟ್ ಅಥವಾ ಸೈಕಲ್ ಫಾರ್ಮೇಶನ್ ಆಗುತ್ತೆ ಅವುಗಳನ್ನ ನಾವಿಲ್ಲಿ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂತ ಬರಿತಾ ಹೋಗ್ತೀವಿ. ಯಾವ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ಡಿಸ್ಕನೆಕ್ಟೆಡ್ ಆಗಿರುವಂತಹ ಕಾಂಪೋನೆಂಟ್ಸ್ ಅನ್ನ ಕನೆಕ್ಟೆಡ್ ಮಾಡಬಹುದು, ಆ ಎಡ್ಜಸ್ ಗಳನ್ನೆಲ್ಲ ಫಂಡಮೆಂಟಲ್ ಕಟ್ ಸೆಟ್ಸ್ ಅಂತ ಬರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಬ್ರಾಂಚಸ್ ಅಂತ ಅಂದ್ರೇನು, ದ ಎಡ್ಜಸ್ ದಟ್ ಆರ್ ಯೂಸ್ಡ್ ಇನ್ ದಿ ಸ್ಪ್ಯಾನಿಂಗ್ ಟ್ರೀ. ಸರಿನಾ? ನೆಕ್ಸ್ಟ್ ಕಾರ್ಡ್ಸ್ ಅಂತ ಅಂದ್ರೇನು, ಯಾವ ಎಡ್ಜಸ್ ಗಳು ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿಲ್ಲ ಅವೆಲ್ಲ ಕಾರ್ಡ್ಸ್ ಆಗ್ತವೆ. ಆ ತರ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.